ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ಸ್ವಾಗತ ವೀಕ್ಷಕರೇ. ಇಂದು ಏಪ್ರಿಲ್ 14 ದೇಶದ ಸಂವಿಧಾನ ಶಿಲ್ಪಿ ಮಹಾನ್ ಚಿಂತಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನ. ರಾಜ್ಯದೆಲ್ಲೆಡೆ ಸಂಭ್ರಮ ಸಡಗರದಿಂದ ಆಚರಣೆ ನಡೆಯುತ್ತಿದ್ದು, ಚಿಕ್ಕಬಳ್ಳಾಪುರದಲ್ಲೂ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ನಗರದ ಹಲವಾರು ಭಾಗಗಳಲ್ಲಿ ಅನ್ನದಾನ, ಪಾನಕ ಮಜ್ಜಿಗೆ ವಿತರಣೆ ನಡೆಯುತ್ತಿದ್ದು, ಜನರು ಭಕ್ತಿ ಭಾವದಿಂದ ಬಾಬಾ ಸಾಹೇಬ್ ಅವರನ್ನು ಸ್ಮರಿಸುತ್ತಿದ್ದಾರೆ. ಈ ದಿನ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ನಮ್ಮ ಆಟೋ ಚಾಲಕರು ಹಾಗೂ ಮಾಲೀಕರು, ಅಂಬೇಡ್ಕರ್ ನಿಲ್ದಾಣದ ಎಲ್ಲ ಆಟೋ ಚಾಲಕರು ಮಾಲೀಕರು ಈ ದಿನ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ವಿ. ಎಲ್ಲ ಪ್ರತಿ ವರ್ಷವೂ ಅಷ್ಟೇ ನಮ್ಮ ಆಟೋ ಚಾಲಕರು ಒಂದು ಅರ್ಥಪೂರ್ಣವಾಗಿ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಅದೇ ರೀತಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವೂ ಸಹ ಇಲ್ಲಿ ಏರ್ಪಡಿಸಿದ್ದಾರೆ ನಮ್ಮೆಲ್ಲ ಆಟೋ ಚಾಲಕರು. ಈ ಡಾಕ್ಟರ್ ಮಂಜುನಾಥ್ ಅಂತಿದ್ದಾರೆ, ಅವರು ಸ್ಕ್ಯಾನಿಂಗ್ ಅವರು ಸೂರ್ಯ ಸ್ಕ್ಯಾನಿಂಗ್ ಸೆಂಟರ್ ಅವರು. ಈ ಒಂದು ಅಂಬೇಡ್ಕರ್ ಅವರ ಪುತ್ಳಿಯನ್ನು ಅವರೇ ಇಲ್ಲಿ ನಮ್ಮ ಆಟೋ ಚಾಲಕರ ಶ್ರೀಲಂಕಾದಿಂದ ತಗೊಂಡ್ಬಂದು ಇಲ್ಲಿ ಈ ಪುತ್ಳಿಯನ್ನು ಪ್ರತಿಷ್ಠಾಪನೆ ಮಾಡಿದ್ವಿ. ನಿಜವಾಗ್ಲೂ ಅವ್ರಿಗೂ ಒಂದು ನಮ್ಮ ಅಂಬೇಡ್ಕರ್ ಜಯಂತಿಯ ಪರವಾಗಿ ನಮ್ಮ ಮಂಜುನಾಥ್ ಅವ್ರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಯಾಕೆಂತಂದ್ರೆ ಈ ಒಂದು ನಮ್ಮ ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಏನು ಸಂವಿಧಾನ ಇದೆ, ಆ ಒಂದು ಬರ್ತಿರ್ತಕ್ಕಂಥ ಸಂವಿಧಾನವನ್ನು ಎಲ್ಲರೂ ಅಳವಡಿಸಬೇಕು. ಹೂವಿನ ಅಲಂಕಾರ, ರಥ ಮೆರವಣಿಗೆಗಳ ಮೂಲಕ ಅಂಬೇಡ್ಕರ್ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. ಇನ್ನು ಶಿಡ್ಲಘಟ್ಟ ಸರ್ಕಲ್ನಲ್ಲಿ ಆಟೋ ಚಾಲಕರ ಸಂಘದಿಂದ ವಿಶೇಷ ಪೂಜಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಬಾಬಾ ಸಾಹೇಬ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನೂರಾರು ಜನರಿಗೆ ಅನ್ನದಾನ ಮಾಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಡಾಂಬೋ ಶ್ರೀನಿವಾಸ್, ಮೊಬೈಲ್ ಬಾಬು, ವೆಂಕಟೇಶ್ವರ ಬೇಕರಿ ಮಾಲೀಕ ಸುಂದರ್ ಮತ್ತು ಸುಮನ್ ಟಿವಿಯ ಎಂಆರ್ ಬಾಲಾಜಿ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದರು. ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಟೋ ನಿಲ್ದಾಣ, ಅಂಬೇಡ್ಕರ್ ವೃತ್ತ, ಚಿಕ್ಕಬಳ್ಳಾಪುರ. ಇಲ್ಲಿನ ಚಾಲಕರು ಮತ್ತು ಮಾಲೀಕರು ಸುಮಾರು ವರ್ಷಗಳಿಂದ ಅಂಬೇಡ್ಕರ್ ಜಯಂತಿಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಅವರ ಹುಟ್ಟುಹಬ್ಬವನ್ನು ವಿಶಿಷ್ಟ ರೀತಿಯಲ್ಲಿ ಯಾವಾಗಲೂ ಇಲ್ಲಿ ಆಚರಣೆ ಮಾಡ್ತೀವಿ. ಅವರು ಎಲ್ಲ ಅನ್ನದಾನದಿಂದ ಹಿಡಿದು ಅನೇಕ ಸಾಧಕರಿಗೆ ಮತ್ತು ಇವರಿಗೆ ಹಳೆ ಆಟೋ ಚಾಲಕರಿಗೆಲ್ಲ ಸನ್ಮಾನ ಕಾರ್ಯಕ್ರಮ ಮಾಡ್ತಾರೆ. ಜೊತೆಗೆ ಈ ದಿನ ನನ್ನ ಸುಕೃತಿ ಏನೆಂದರೆ, ಈ ದಿನ ನನ್ನ ಹುಟ್ಟುಹಬ್ಬದ ದಿನ ಈ ದಿನವೇ ಪ್ರೇರಣಾತ್ಮಕ ಅಂಬೇಡ್ಕರ್ ಅವರ ಭಾವನೆಗಳು, ಶಿಕ್ಷಣ ಹೋರಾಟಕ್ಕೆ ಅವರು ಕೊಟ್ಟ ಒತ್ತು, ಅವರು ಸಂವಿಧಾನಕ್ಕೆ ಅವರು ನೀಡಿರುವ ಕೊಡುಗೆ, ಅದರಿಂದ ನಾವು ಅಪಾರವಾಗಿ ಅವ್ರನ್ನ ನಾವು ನೆಚ್ಕೊಂಡಿದ್ದೀವಿ. ಆದ್ದರಿಂದ ನನಗೆ ಅವರ ಮಾರ್ಗದರ್ಶನ ನಡೆಯುವ ಎಲ್ಲ ದೇವರು ಕೃಪೆ ಕೊಡಲಿ. ಮತ್ತು ಎಲ್ಲ ನನ್ನ ಮಿತ್ರ ಬಾಲಕೃಷ್ಣ ಅಂದರೆ ಮೊಬೈಲ್ ಬಾಬುರವರು, ಖಲೀಲ್ ಅವರು, ಕೃಷ್ಣಪ್ಪರವರು ಮತ್ತು ಎಲ್ಲ ಚಾಲಕ ಮಾಲೀಕರಿಗೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ತಾಲೂಕಿನ ಎಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ಆಟೋ ಚಾಲಕರು ಮತ್ತು ಮಾಲೀಕರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಆಟೋಗಳು ಚೆನ್ನಾಗಿ ನಡೆಯೋರು ಮಾಡಲಿ. ಆಮೇಲೆ ಒಂದು ವಿಶೇಷ ಮನವಿ, ಈಗ ಗ್ಯಾಸ್ ದರ ತುಂಬ ಜಾಸ್ತಿ ಆಗಿದೆ. 50 ರೂಪಾಯಿ, 100 ರೂಪಾಯಿ, 120 ರೂಪಾಯಿ ಮಾಡ್ತಾ ಇದ್ದಾರೆ. ಯಾಕಂದರೆ ಯುದ್ಧದ ಭೀತಿಯಿಂದ ಬಹಳ ಕಷ್ಟ ಆಗಿದೆ. ಆದ್ದರಿಂದ ನಮ್ಮ ಚಾಲಕರು 5 ರೂಪಾಯಿ 10 ರೂಪಾಯಿ ಜಾಸ್ತಿ ಕೇಳಿದಾಗ ಎಲ್ಲ ಸಾರ್ವಜನಿಕರು ಅದನ್ನು ಸ್ಪಂದಿಸಿ ಅವರಿಗೆ, ಯಾಕಂದರೆ ಬಹಳ ಕಷ್ಟ ಆಗ್ತಾ ಇದೆ ಬದುಕೋದು, ಅವರಿಗೆ ನೀವೆಲ್ಲ ಸಹಕಾರ ನೀಡ್ತೀರಾ ಅಂತೇಳಿ ಭಾವಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಇವತ್ತು ಭಾರತ ದೇಶದ ಎಲ್ಲ ನಮ್ಮ ಭಾರತದ ಸಮಸ್ತ ನಾಗರಿಕರಿಗೆ ಇವತ್ತು ಬಿ ಆರ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬ ಶುಭಾಶಯಗಳು ಕೋರತಾ. ಚಿಕ್ಕಬಳ್ಳಾಪುರದಲ್ಲಿ ಒಂದು ಹಬ್ಬದ ವಾತಾವರಣ ಅಂತಲೇ ಇದೆ. ಎಲ್ಲಿ ನೋಡಿದ್ರು ಕೂಡ ಇವತ್ತಿನ ದಿನ ಬಿ ಆರ್ ಅಂಬೇಡ್ಕರ್ ಅವರ ಹಬ್ಬದ ಶುಭಾಶಯಗಳು ಕೋರ್ತಾ. ಮತ್ತು ನಮ್ಮ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದಿಂದ ಇಡೀ ಸಮಸ್ತ ನಾಗರಿಕರಿಗೆ ಇವತ್ತು ಹುಟ್ಟುಹಬ್ಬ ಶುಭಾಶಯಗಳು ಕೋರ್ತಾ ಇದ್ದೀವಿ. ಮೊದಲಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ಏನು ಮಹಾನ್ ಮಾನವತಾವಾದಿ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಕಾರ್ಯಕ್ರಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಆಟೋ ಚಾಲಕರು ಏನು ಮಾಡ್ತಾ ಇದ್ದಾರೆ, ಅವರೆಲ್ಲರಿಗೂ ಒಳ್ಳೆಯದಾಗಲಿ. ಅದೇ ರೀತಿ ಹಿಂದೆ 5ನೇ ತಾರೀಕು ಬಾಬು ಜಗಜೀವನ್ ರಾಮ್ರವರ ಜಯಂತಿ ಸಹ ಆಗಿದೆ. ಇವರಿಬ್ಬರು ಬಾಬು ಜಗಜೀವನ್ ರಾಮ್ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರಿಗೆ 2 ಕಣ್ಣುಗಳಿದ್ದಂಗೆ. ಯಾಕಂದರೆ ಬಾಬಾ ಸಾಹೇಬ್ ಅವರು ಸಂವಿಧಾನ ರಚನೆ ಮಾಡಿಕೊಟ್ಟಿದ ಮೇಲೆ ಆ ಸಂವಿಧಾನವನ್ನು
ಸಂವಿಧಾನವನ್ನು ಈ ಉಳಿಸ್ಕೊಂಡು ಬಂದಿದ್ದು 40 ವರ್ಷಗಳ ಕಾಲ ಬಾಬು ಜಗಜೀವನ್ ರಾಮ್ರವರು ಅಂದರೆ ತಪ್ಪಾಗಲಾರದು. ಯಾಕಂದರೆ ತುಂಬ ಕೃಷಿ ಮಾಡ್ಕೊಂಡು ಬಂದಂಥವರು ಜಗಜೀವನ್ ರಾಮ್ ಅವರು ಮತ್ತು ಬಾಬಾ ಸಾಹೇಬ್ ಅವರು ತುಂಬ ಕಷ್ಟಪಟ್ಟು ಓದಿ ಇವತ್ತು ಇಷ್ಟು ಹೆಸರು ಮಾಡಿದ್ದಾರೆ ಅಂದರೆ 32 ಡಿಗ್ರಿಗಳು ಮಾಡಿದ್ದಾರೆ ಅಂದರೆ ಪ್ರಪಂಚದಲ್ಲಿ ಯಾರೂ ಮಾಡಿಲ್ಲ, ಯಾರೂ ಮಾಡೋಕ್ಕಾಗೋದು ಇಲ್ಲ. ಆ ಮಹಾನುಭಾವನ ಹುಟ್ಟುಹಬ್ಬ ಇವತ್ತು ಎಲ್ಲರೂ ಆಚರಿಸ್ತಾ ಇದ್ದೀವಿ. ಅದಕ್ಕೆ ಎಲ್ರಿಗೂ ಸುಖ ಸಂತೋಷ ಕೊಟ್ಟು ಎಲ್ರಿಗೂ ಒಳ್ಳೆಯದಾಗಲಿ. ಕಾರ್ಯಕ್ರಮದ ವೇಳೆ ಅತಿಥಿಗಳಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಒಟ್ಟಿನಲ್ಲಿ ಸಮಾಜಕ್ಕೆ ಸಮಾನತೆ, ನ್ಯಾಯ ಮತ್ತು ಹಕ್ಕುಗಳ ಪಾಠ ಬೋಧಿಸಿದ ಅಂಬೇಡ್ಕರ್ ಅವರ ಜಯಂತಿ ಚಿಕ್ಕಬಳ್ಳಾಪುರದಲ್ಲಿ ನಿಜಕ್ಕೂ ಹಬ್ಬದಂತೆಯೇ ಕಂಗೊಳಿಸಿತು. ಸುಮನ್ ಟಿವಿ ಕನ್ನಡಕ್ಕಾಗಿ.